ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಇವತ್ತು ತುಂಬ ಸ್ಪೆಷಲ್. ಯಾಕಂದರೆ ತುಂಬ ದಿನಗಳಂದರೆ ಇದು ಎಲ್ಲರಿಗೂ ಆಸೆ ಇರುತ್ತೆ, ಟ್ರಿಪ್ಪಿಗೆ ಹೋಗಬೇಕು ಫ್ರೆಂಡ್ಸ್ ಜೊತೆ ಅಂತ. ಆದರೆ ಪೇರೆಂಟ್ಸ್ ಬಿಡ್ತಾ ಇರಲ್ಲ, ಅಥವಾ ಕೆಲವರು ಮನೆಯಲ್ಲಿ ಸ್ವಲ್ಪ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ನಮ್ಮ ಮನೇಲಾದರೆ ಅವಾಗೆಲ್ಲ ಕಾಲೇಜ್ ಟ್ರಿಪ್ಪು, ಸ್ಕೂಲ್ ಟ್ರಿಪ್ಪು ಅದನ್ನು ಬಿಡೋರು. ಬಟ್ ಗರ್ಲ್ಸ್ನ ಬಿಡ್ತಾ ಇರಲಿಲ್ಲ, ಅವ್ರಿಗೆ ತುಂಬ ಬರ್ತಿತ್ತು. ಆದರೆ ಈ ಸರಿ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಸರಿ ಹೋಗಿ ಬನ್ನಿ ಹುಷಾರು ಅಂತ ಹೇಳಿದ್ದಾರೆ. ಸೊ ನಾನು ನನ್ನ ಫ್ರೆಂಡು ಇವಾಗ ಟ್ರಿಪ್ ಹೋಗ್ತಿದ್ದೀವಿ. ಯಾವ ಪ್ಲೇಸ್ ಅಂದರೆ ಉಡುಪಿ. ಸೊ ಅಲ್ಲಿ 2 nights ಮತ್ತು 1 day ಸ್ಟೇ ಆಗಿರ್ತೀವಿ. ಸೊ ಏನೇನು ಮಾಡ್ತೀವಿ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ಟೈಮ್ ಬಂದುಬಿಟ್ಟು 6 o'clock, 6:45 ಆಗಿದೆ. ನಾನು ತಮ್ಮನ ಹತ್ರ ಬಿಡ್ಸ್ಕೊತೀನಿ. ಮತ್ತು ಲಗೇಜ್ ಪ್ಯಾಕ್ ಮಾಡಿದೆ. ಸೊ ಗೈಸ್ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಬ್ಯಾಗ್ನ ಎಷ್ಟು ಸಲ ಪ್ಯಾಕ್ ಮಾಡಿದ್ದೀನಿ ಅಂದರೆ ನಾನು ಕಾಲೇಜ್ ಬ್ಯಾಗ್ನ 2 ಸರಿ ಪ್ಯಾಕ್ ಮಾಡಿದ್ದೀನಿ. ಆಮೇಲೆ ನನ್ನ ಫ್ರೆಂಡಿಗೆ ತೋರ್ಸೋಕೆ ಒಂದ್ಸಲ ಈ ಬ್ಯಾಗಲ್ಲೂ ಪ್ಯಾಕ್ ಮಾಡಿದ್ದೀನಿ. ಲಾಸ್ಟಿಗೆ ಅವಳು ಆ ಬ್ಯಾಗ್ ತೊಗೊಂಡು ಅಂತ ಫ್ರೀ ಆಗಿರಲಿ ಅಂತ ನಾನು ಈ ಬ್ಯಾಗು ಬೆಳಗ್ಗೆ ಎದ್ದು ನಮ್ಮಪ್ಪ ಬೈತಾಯಿತ್ತು, ಎಷ್ಟು ಸರಿ ಪ್ಯಾಕ್ ಮಾಡ್ತೀಯ ಅಂತ. ಆದರೂ ಎದ್ದು ಹೇಳ್ಸಿ ಇದನ್ನು ತೊಗೊಂಡು ಪ್ಯಾಕ್ ಮಾಡಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಗೈಸ್ ಇವಾಗ ಏನೂ ತಿಂದಿಲ್ಲ ಅಂತ ಲೇಸ್ ತಿನ್ನೋಣ ಅಂತ ಕೂತ್ಕೊಂಡೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಳು ಬರೋದಿದೆ, ಅವಳು ಬರ್ತಾ ಇದ್ದಾಳೆ. ಸೊ ಅವಳಿಗೋಸ್ಕರ ಇಲ್ಲಿ ವೇಟಿಂಗು. ಅವಳು ಬಂದಮೇಲೆ ಬಸ್ ಹತ್ಕೊಂಡು ಹೋಗೋಣ. ಕೂದಲೆಲ್ಲ ಹೆಂಗೆ ಆಗ್ಬಿಟ್ಟೈತೆ, ಗಜ ಆಗೋಗೈತೆ. ಸೊ ಗೈಸ್ ಬನ್ನಿ ಹೋಗೋಣ. ಕೋಲ್ಡ್ ಆಗಿದೆ, ಸಖತ್ ಚಳಿ ಇದೆ ಇಲ್ಲಿ. ಹೆಂಗಾಗಿದ್ದೀವಿ ಈಗ ನನ್ನ ಬ್ಯಾಗ್ ನೋಡಿ ಗೈಸ್. ಅವಳಷ್ಟೇ ಹೈಟ್ ಆಗಿದ್ದೀವಿ. ಹಾಂ ಹೌದು, ಜಿಮ್ಮಿಗೆ ಹೋಗಿ ಮುಖ ಎಲ್ಲ ಶೈನಿಂಗು, ಫುಲ್ ಸಣ್ಣ ಆಗಿದ್ದಾರೆ ಹುಡುಗಿ. ಇನ್ನು ಸ್ವಲ್ಪ ದಿನ 6 packs ಬರುತ್ತೆ. ನಂಗೆ ಅಷ್ಟು ಆನ್ಲಿ ಹೇಳಕ್ ಕೇಳಕ್ಕಾಗಲ್ಲ. ಜಿಮ್ಮಿಗೆ ಹೋಗ್ತಾರಂದೇನೋ ದಪ್ಪ ಆಗಿಲ್ವಾ ಜಿಮ್ ಅಂತ ಎತ್ತಲೇ ಬೇಡ, ನಾನು ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ಬೇಕಷ್ಟೆ. ಚೆನ್ನಾಗಿ ಕಾಣಿಸ್ತಾ ಲೆನ್ಸ್ನ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆ ಬಸ್ ಹತ್ತಿದ್ದು, ಇವಾಗ 4:15. ಇವಾಗ ಬಂದು ಇಳ್ದಿದ್ದೇವೆ. ಆಗ ಹೆಂಗಾಡ್ತಾ ಇದ್ದೀವಿ ಅಂದರೆ ಹೆಂಗೆ ಓಡಂಗೆ ಆಯ್ತು. ಅಯ್ಯೋ ದೇವ್ರೆ, ಫುಲ್ಲು ಸ್ಟ್ರೈನ್. ಒಂದಿನ ಪೂರ್ತಿ ಜರ್ನಿನೇ ಆಯಿತು ಅನಿಸ್ತಾ ಇತ್ತು. ಇವಾಗ ರೀಚ್ ಆಗಿದ್ದೀವಿ. ಸ್ಟೇನ ಆಮೇಲೆ ತೋರಿಸ್ತೀನಿ. ಇವಾಗ ಹೋಗ್ಬಿಟ್ಟು ಚೆಕಿನ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ. ಸೊ ಗಾಯ್ಸ್ ಇವಾಗ ನಾವು ಅನ್ನೋದು ಮಾತ್ರ ನಾನು ಬಿಡಲ್ಲ. ಸೊ ಇವಾಗ ನಾವು ರೂಮ್ನ ಬಂದು ತಲುಪಿದ್ದೇವೆ. ಸೊ ಇವಾಗ ನಾವು ಸ್ಟೇಗೆ ಬಂದಿದ್ದೀವಿ. ಇದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ ನಾವು. ಎಷ್ಟು ಒಬ್ಬರಿಗೆ 1500 ಅಷ್ಟೇ. ಸಿಂಪಲ್ ಆಗಿದೆ, ಬಟ್ ನೀಟಾಗಿದೆ, ಕ್ಲೀನಾಗಿದೆ. ಎಲ್ಲನೂ ವಾಶ್ರೂಮ್ ಅಷ್ಟೇ ಫುಲ್ ನೀಟಾಗಿದೆ. ಸೊ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಇದು ಡೋರು ನೋಡಿ ಇಲ್ಲಿ ಎಷ್ಟು ಓಕೆ ನಮ್ಮ ಬಜೆಟಿಗೆ ಇದೆ. ಓಕೆ. ಸೊ ಹಿಂಗೆ ಸ್ಟಾರ್ಟಿಂಗ್ ಬಂದರೆ ಇದೇ ಬೆಡ್ಡು. ಅಂದರೆ ಅವಳು ಫುಲ್ ಬ್ಲ್ಯಾಕಾಗಿ ಕಾಣಿಸ್ತಾವಳೆ. ಇಲ್ಲಿ ಫುಲ್ ಲೈಟ್ ಬರ್ತಿದೆಯಲ್ಲ, ಇದೇ ಬೆಡ್ಡು. ಆಮೇಲೆ ಇದು ವಾಶ್ರೂಮು ನೀಟಾಗಿದೆ. ಸಿಂಪಲ್ ಬಟ್ ನೀಟ್. ಡೋರ್ ಇಲ್ಲಿ ವೈಟ್ ಕಾಣಿಸ್ತಿದ್ದಾರೆ. ಆಮೇಲೆ ಇಲ್ಲೊಂದು ಮಿರರ್. ಆಗಲೇ ಬಂದ ತಕ್ಷಣ ನೋಡಿ ಅಕ್ಕಂದು ಮಾತ್ರ, ನಮ್ದಿನ್ನೂ ಓಪನ್ ಆಗಿಲ್ಲ. ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕ್ರಿಕೆಟ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀನಿ. ಇವಾಗ ನಾನು ಗಗನ ರೆಡಿ ಆಗಿಬಿಟ್ಟು ಮಾಡಿ ಕಕ್ಕೋರು ರೆಡಿ ಆಗಿದ್ದಾರೆ. ಆದ್ರೂ ಸುಮ್ಮನೆ ಗೇಮ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಕ್ರಿಕೆಟ್ನ ಬನ್ನಿ ಹೋಗೋಣ. ಆಗಲೇ ಬ್ಯಾಟಿಂಗ್ ನಿಂತೋಳೆ, ಬ್ಯಾಟ್ ಅಷ್ಟು ಉದ್ದಾನೆ ಅವಳೆ. ಹಿಂಗಿದೆ ಸರೌಂಡಿಂಗ್. ಸೊ ನಾವು ಹೋಮ್ ಸ್ಟೇಗೆ ಬಂದಮೇಲೆ ಸ್ವಲ್ಪ ಕ್ರಿಕೆಟ್ ಆಡಿದ್ವಿ, ಶಟಲ್ ಆಡಿದ್ವಿ, ಸೈಕ್ಲಿಂಗ್ ಮಾಡಿದ್ವಿ. ಆಮೇಲೆ ಕಾಫಿ ಟೀ ಎಲ್ಲ ಸ್ನ್ಯಾಕ್ಸ್ ಕೊಟ್ಟಿದ್ರು, ಅದನ್ನೆಲ್ಲ ಕುಡಿದು ನೈಟ್ ಆಗಿತ್ತು. ಸೊ ಜೋಕಾಲಿ ಇಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಇತ್ತಂತ ಒಂದು ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಕುತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲ ಮಾತಾಡಿ ಟೈಮ್ ಪಾಸ್ ಮಾಡಿದ್ವಿ. ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು.
ಜೋಕಾಲಿ. ಸೊ ನಾನು ಇವಾಗ ನಮ್ಮದು ಹೋಮ್ ಸ್ಟೇ ಹೇಗೆ ಕಾಣಿಸುತ್ತೆ ನೈಟಲ್ಲಿ ಅಂತ ತೋರಿಸ್ತೀನಿ. ಇದು ಬಂದು ಹೋಮ್ ಸ್ಟೇ. ಇದು ಒಳಗಡೆ ಎಂಟ್ರಿ ಇಲ್ಲ, ಬಟ್ ಕಿಚನ್ ಇದೆ ಮತ್ತು ಅವ್ರು ಪರ್ಸ್ನಲ್ ಯೂಸ್ಗೆ ಇಟ್ಕೊಂಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಮತ್ತು ಈ ಕಡೆ ಸರೌಂಡಿಂಗ್ಸ್ ಬಂದರೆ ಫುಲ್ಲು ಕೋಕೋನಟ್ ಟ್ರೀ. ಇದು ಆ ಸೈಡ್ ಪಾರ್ಟೇಷನ್, ಒಂದು 2 ಥರ ಪಾರ್ಟೇಷನ್ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಇದೆ, ಸಖತ್ತಾಗಿದೆ. ಇದು ಸೈಡಲ್ಲಿ ರೂಮ್ಗಳು ಮಾಡಿದ್ದಾರೆ. ಇಲ್ಲಿ ಒಂದು ರೂಮ್ನ ನಮಗೆ ಕೊಟ್ಟಿದ್ರು, ನಮ್ಮಿಬ್ಬರಿಂದ ಸೇರಿ 2500 ಆಗಿತ್ತು. ರೂಮ್ ಸಣ್ಣದಾಗಿದ್ರೂ ಕ್ಲೀನಾಗಿ ಹೈಜಿನಿಕ್ ಆಗಿತ್ತು ಮತ್ತು ಅದರಲ್ಲೇನು ಕಾಂಪ್ರಮೈಸೇ ಇಲ್ಲ. ಸೊ ಇದು ನನಗೊಂದು ಗಗನ ಕೊಟ್ಟಿದ್ರು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಈ ಥರ ನಾನು ಹೇಳಿದ್ನಲ್ವ, ಅಲ್ಲಿ ಕೋಕೋನಟ್ ಟ್ರೀಸ್ ಎಲ್ಲ ಇದೆ ಅಂತ. ಕೋಕೋನಟ್ ಟ್ರೀಸ್ ಮತ್ತು ಕುತ್ಕೊಳ್ಳೋಕೆ ಒಂಥರ ಸ್ಪಾಟ್ ಮತ್ತು ಅಲ್ಲೇ ಸ್ವಿಮ್ಮಿಂಗ್ ಪೂಲ್. ನೈಟ್ ನಾವಿಲ್ಲಿ ಚೆನ್ನಾಗಿ ಸ್ವಿಮ್ಮಿಂಗಲ್ಲಿ ಆಟ ಆಡಿದ್ವಿ. ಡಿ ಜೆ ಎಲ್ಲ ಮಾಡಿ, ಈ ಡ್ಯಾನ್ಸ್ ಇತ್ತು, ಡಿ ಜೆ ಎಲ್ಲ ಮಾಡಿದ್ವಿ. ನಮಗೆ ಅಂತ ಸಪ್ರೇಟಾಗಿ ಕೊಡ್ತಾರೆ ಡಿ ಜೆನೂ ಕೂಡ. ತುಂಬ ದೊಡ್ಡದೇನೆ. ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಟ್ ನೈಟ್ ಬಂದಾಗ ನಾನು ಇಲ್ಲೆಲ್ಲ ಓಡಾಡಿದ್ದೀವಿ, ಸೈಕ್ಲಿಂಗ್ ಎಲ್ಲ ಮಾಡಿದ್ವಿ, ಸಖತ್ತಾಗಿತ್ತು. ಸೊ ಗೈಸ್, ಇವಾಗ ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ, ಅಲ್ಲಿಗೆ ಹೋಗ್ಬಿಟ್ಟು ಮತ್ತು ಎಲ್ಲ ಪ್ಲೇಸಸ್ನೂ ಕವರ್ ಮಾಡಬೇಕು. ಬಂದಿದ್ದ ದಿನ ನಮಗೆ ತುಂಬ ರೆಸ್ಟ್ ಇರಲಿ, ಸ್ವಲ್ಪ ಹಂಗೆ ಫ್ರೀಯಾಗಿ ಕಳಿಯೋಣ ಅಂತ ಅಂದ್ಬಿಟ್ಟು ಈ ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಾಮಾಗಿ, ಮತ್ತು ಟ್ರಾವೆಲ್ ಮಾಡ್ಕೊ ಬಂದಿರೋದ್ರಿಂದ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ಎಲ್ಲೂ ಜರ್ನಿ ಮಾಡೋದು ಬೇಡ, ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟು ಇನ್ನೂ 2 ಡೇಸ್ ಇದೆಯಲ್ವ, ಅಲ್ಲಿ ಪ್ಲೇಸಸ್ನ ಕವರ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಆ ಸೀರೀಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ಗಂಟ ಬಾಯ್.